ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಳ್ಳಾರಿ ಬ್ಯಾನರ್ ಗಲಾಟೆ ಬಳಿಕ ಮತ್ತೊಂದು ಕೃತ್ಯ ನಡೆದಿದೆ. ಬಳ್ಳಾರಿಯಲ್ಲಿ ಮೊನ್ನೆಯಷ್ಟೇ ಬ್ಯಾನರ್ ಗಲಾಟೆ ನಡೆದಿತ್ತು, ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದ. ಇದೀಗ ಮತ್ತೊಂದು ಕೃತ್ಯ ನಡೆದಿದೆ. ರೆಡ್ಡಿ ಶ್ರೀರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ. ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ. ಇದು ಕಾಂಗ್ರೆಸ್ನವರ ಕೃತ್ಯ ಹೀಗಂತ ಗಂಭೀರ ಆರೋಪ ಮಾಡಿದ್ದಾರೆ. ಬ್ಯಾನರ್ ಗಲಾಟೆ ವೇಳೆ ಬೆಂಕಿ ಹಚ್ತೀವಿ ಅಂತ ವಾರ್ನ್ ಮಾಡಿದ್ರು, ಇದೀಗ ಬೆಂಕಿ ಹಚ್ಚಿದ್ದಾರೆ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನವರ ಕೆಲಸ ಇದು. ದೃಶ್ಯದಲ್ಲಿ ಗಮನಿಸಬಹುದು ನೋಡಿ, ಇದೇ ಮಾಡೆಲ್ ಹೌಸ್ ಏನಿತ್ತು, ಇಲ್ಲಿ ಬೆಂಕಿ ಹಚ್ಚಿರೋದು. ಮನೆ ಜಗದಗ ಹೊತ್ತಿ ಉರಿತಿರೋದನ್ನ ಕಾಣಬಹುದು. ಇದು ಕಾಂಗ್ರೆಸ್ನವರ ಕೆಲಸ ಅನ್ನೋದಾಗಿ ಇದೀಗ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಮಾಡೆಲ್ ಹೌಸ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಕೈ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರೇ ಇದನ್ನ ಮಾಡಿದ್ದಾರೆ. ಭರತ್ ರೆಡ್ಡಿ ವಿರುದ್ಧವೇ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಇದನ್ನ ನಾವು ಬಿಡಲ್ಲ, ಪೊಲೀಸರಿಗೆ ದೂರು ನೀಡ್ತೀವಿ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಬಳ್ಳಾರಿನಲ್ಲಿ ನಮ್ಮ ತಾಯಿ ಹೆಸರಲ್ಲಿ ರುಕ್ಮಿಣಿ ಲೇಔಟ್ ಅಂತೇಳಿ ಮಾಡಿದ್ವಿ. ಇದನ್ನ ಜಿ ಸ್ಕ್ವೇರ್ ಅಂತ ಕೂಡ ಕರೀತಾರೆ. ಏನಾಗಿದೆ, ಸಾಯಂಕಾಲ ಎಲ್ಲರೂ ವಾಕಿಂಗ್ ಮಾಡೋ ಟೈಮ್ನಲ್ಲಿ ಪುಡಾರಿಗಳು ಅಂದರೆ ಭರತ್ ರೆಡ್ಡಿ ಫಾಲೋವರ್ಸ್ ಏನು 1ನೇ ತಾರೀಕು ನಮ್ಮ ಮನೆ ತಮ್ಮನ ಮನೆ ಮೇಲೆ ಗಲಾಟೆ ಮಾಡಿದ್ರು, ಅವರು ಇಲ್ಲಿ ಬಂದು ಒಂದು 15 ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡೆಲ್ ಹೌಸ್ ಅಂತ ನಾವು ಒಂದು ಕಟ್ಟಿದ್ದೀವಿ. ಇದನ್ನು ಜನರಿಗೆಲ್ಲ ತೋರಿಸಿ ನಾಳೆ ಲೇಔಟಲ್ಲಿ ಇಂಥ ಮಾಡೆಲ್ ಹೌಸಸ್ಸೇ ಬರ್ತಾವೆ ಅಂತೇಳಿ ತೋರಿಸ್ಲಿಕ್ಕೆ ಇದೊಂದು ಮಾಡೆಲ್ ಹೌಸ್ ಕಟ್ಟಿದ್ದೀವಿ. ಅದನ್ನು ಪೆಟ್ರೋಲು ಡೀಸೆಲ್ ಹಾಕಿ ಕಂಪ್ಲೀಟ್ ಗ್ಲಾಸ್ ಹೌಸ್ನ ಫಸ್ಟು ಗ್ಲಾಸ್ ಡೋರ್ನ ಒಡೆ ಬಡಿದಿದ್ದಾರೆ. ಒಳಗೆ ನುಕ್ಕಿ ಕಂಪ್ಲೀಟು ಸ್ಟೆಪ್ಸ್ಗೆ ಪ್ರತಿ ಆ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರು ಬೆಡ್ಗಳು ಎಲ್ಲದಕ್ಕೂ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ ಸೋಫಾ ಸೆಟ್ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಇದನ್ನು 100% ಈಗ ಭರತ್ ರೆಡ್ಡಿ ಫಾಲೋವರ್ಸ್ ಅವರು. ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗಲಿಲ್ಲ ಆತನ ಕೈಯಲ್ಲಿ. ಇಲ್ಲಿ ಯಾರು ಇರಲ್ಲ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡಿಸಿದ್ದಾರೆ. ಇಲ್ಲಿ CCTV ಇಲ್ಲ, ಬಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಫೋಟೋ ಸಿಕ್ಕಿದೆ, ಯಾರು ಅವರು ಬಂದು ಸುಳ್ಳಿಗೆ ಬಂದಿದ್ದಾರಲ್ಲ 1ನೇ ತಾರೀಕು ಅವ್ನು ಗಲಾಟೆಗೆ ಬಂದಿದ್ದ. ಅವನು ಇಲ್ಲಿ ಎಲ್ಲಿ ನೆಕ್ಸ್ಟ್ ಡೇ ಗಲಾಟೆ ಅಂದರೆ ನಮ್ಮನ್ನ ಪೊಲೀಸರು ಎಲ್ಲಿ ಇದು ಮಾಡ್ತಾರೋ ಅಂತೇಳಿ ಅವನು ಜೀಪ್ ಹಾಕೊಂಡು ಮರಮನಹಳ್ಳಿಗೆ ಹೋಗಿದ್ದಾನೆ. ಮರಮನಹಳ್ಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಏನಾಗ್ತಿದೆ ಬಳ್ಳಾರಿಯಲ್ಲಿ? ಈಗಿನ್ನೂ ಬ್ಯಾನರ್ ಗಲಾಟೆ ನಡೆದು 1 ತಿಂಗಳು ಕಳೆದಿಲ್ಲ, ಅಷ್ಟರಲ್ಲೇ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಂತಂದ್ರೆ ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ? ಜೊತೆಗೆ ಆ ಮನೆಯಲ್ಲಿ ಯಾರಾದ್ರೂ ಇದ್ರಾ ಹೇಗೆ? ಖಂಡಿತ ಸುಭಶ್ರೀದೆ, ನಾವು ಆರಂಭದಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿಸ್ತೃತವಾಗಿ ವರದಿ ಮಾಡ್ತಾ ಬಂದ್ವಿ. ಆ ಸಂದರ್ಭದಲ್ಲೂ ಕೂಡ ನಾವು ಬಳ್ಳಾರಿ ಒಂದು ರೀತಿ ಬೂದಿ ಬುಚ್ಚದ ಕೆಂಡದ ಹಾಗೆ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವರದಿಯನ್ನ ಮಾಡ್ತಾ ಬಂದ್ವಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಇದೀಗ ಜಿ ಸ್ಕ್ವೇರ್ ಅಂದ್ರೆ ರುಕ್ಮಿಣಿ ಲೇಔಟ್ ಅಂತ ಕೂಡ ಅವ್ರನ್ನ ಕರೆಯಲಾಗುತ್ತೆ. ಆ ಜಿ ಸ್ಕ್ವೇರ್ ನಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಡೆಲ್ ಹೌಸ್ಗೆ ಇದೀಗ ದುಷ್ಕರ್ಮಿಗಳು ಬೆಂಕಿಯನ್ನ ಹಚ್ಚಿರುವಂತದ್ದು. ಸೋಮಶೇಖರ್ ರೆಡ್ಡಿ ಅವರು ಆರೋಪ ಮಾಡುವ ಪ್ರಕಾರವಾಗಿ ಸುಮಾರು 10 ರಿಂದ 14 ಜನ ನೇರವಾಗಿ ವಿನಾಯಕ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಮ್ಮ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ನಮಸ್ತೆ ಜನಾರ್ದನ್ ರೆಡ್ಡಿ ಅವರೇ. ನಮಸ್ತೆ. ಏನಾಗ್ತಿದೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರೇ? ಮೊನ್ನೆ ಅಷ್ಟೇ ನಿಮ್ಮ ಮನೆ ಮುಂದೆ ಬ್ಯಾನರ್ ಗಲಾಟೆ ನಡೆದಿತ್ತು, ಈಗ ನೋಡಿದ್ರೆ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಏನಾಗ್ತಿದೆ? ಅದು ಒಂದು ವಿಚಿತ್ರ, ಇದು ಕೋಇನ್ಸಿಡೆಂಟ್ ಅಂತ ಏನಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವನು ಭರತ್ ರೆಡ್ಡಿ ನಾನು 5 ನಿಮಿಷದಲ್ಲಿ ಅವ್ರ ಮನೆಯನ್ನು ಸುಟ್ಟಾಕ್ಬಿಟ್ಟು ಹೋಗ್ತೀನಿ, ನಾನು ಇಲ್ಲಿಂದ ಮನ್ಸು ಮಾಡಿದ್ರೆ ಅಂತ ಹೇಳಿ ಹೇಳ್ದ. ಬಟ್ ಆಗಿ 15 ದಿನ ಆಗಿಲ್ಲ. ನಮ್ದು ಲೇಔಟ್ ಆಗಿದೆ ಮಾತ್ರ ಬಳ್ಳಾರಿಯಲ್ಲಿ. ನಾನು ಮತ್ತು ಶ್ರೀರಾಮುಲು ಅವರ ಓನರ್ಶಿಪ್ ಅಲ್ಲಿ ಒಂದು ಲೇಔಟ್ ಅಂತ ಒಂದು ಮಾಡೆಲ್ ಹೌಸ್ ಕಟ್ತಾ ಇರುವಂತದ್ದು. ಮಾಡೆಲ್ ಹೌಸ್ ನಾವು ಅಂದ್ರೆ ಬರೋ ಲೇಔಟ್ ಅಲ್ಲಿ ಫ್ಲಾಟ್ ಗೆ ತೋರಿಸ್ಲಿಕ್ಕೆ ಒಂದು ಮಾಡೆಲ್ ಹೌಸ್ ಕಟ್ಟಿದ್ವಿ ನಾವು. ಸೊ ಆ ಮಾಡೆಲ್ ಹೌಸ್ಗೆ ಇವಾಗ ಡೀಸೆಲ್ ಎಲ್ಲ ಹಾಕಿ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದು ನಿಮ್ಗೆ ಇವಾಗ ಮಾಹಿತಿ ಪಕ್ಕಾ ಇದೆಯಾ? ಭರತ್ ರೆಡ್ಡಿ ಕಡೆಯವರೇ ಇದನ್ನ ಮಾಡಿರುವಂತದ್ದು, ಈ ಬಗ್ಗೆ ಏನಾದ್ರೂ ತಮ್ಗೆ ಮಾಹಿತಿ ಪಕ್ಕಾ ಇದೆಯಾ ಹೇಗೆ? ಅಂದ್ರೆ ಆ ಮನೆ ಹತ್ರ ಏನಾದ್ರೂ CC ಕ್ಯಾಮೆರಾ ಫುಟೇಜ್, ತಮ್ಗೆ ವಿಜುವಲ್ಸ್ ಏನಾದ್ರೂ ಸಿಕ್ಕಿದ್ಯಾ ಹೇಗೆ? ನೋಡಿ ಇವಾಗ ಏನಾಗಿದೆ ಅಂದ್ರೆ ನಮ್ದು ಟೋಟಲ್ 150 acres ಲ್ಯಾಂಡ್ ಇದೆ ನಮ್ಗೆ ಅಲ್ಲಿ. ಒಂದು ಕಡೆ 87 ಎಕರೆದು ಒಂದು ಲೇಔಟ್,
ಹಾ ಹಾ ಮಧ್ಯದಲ್ಲಿ ಒಂದು ಕೆನಾಲ್ ಬರುತ್ತೆ. ಕೆನಾಲ್ ಮೇಲೆ ಬ್ರಿಡ್ಜ್ ದಾಟ್ಕೊಂಡ್ರೆ ಇನ್ನೊಂದು 50 ಎಕರೆ ಇದೆ. ಸೊ ಎಂಟೈರ್ ಲ್ಯಾಂಡ್ ಗೆ ಕಾಂಪೌಂಡ್ ಇದೆ. ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಕೂತಿದ್ದಾರೆ. ಸೆಕ್ಯೂರಿಟಿ ಮತ್ತೆ ನಮ್ಮ ಕೆಲಸ ಮಾಡೋ ಹುಡುಗರೆಲ್ಲರೂ ಕೂಡ. ಯಾವಾಗ ಇದು ಟೋಟಲ್ ಬಹಳ ದೊಡ್ಡ ಲೇಔಟ್ ಆಗಿರೋ ಕಾರಣ ಈ ಮಾಡೆಲ್ ಹೌಸ್ ಬಂದು ಇನ್ನೊಂದು ಕಡೆ ಲಾಸ್ಟ್ ಎಂಡ್ ಅಲ್ಲಿ ಮಾಡೆಲ್ ಹೌಸ್ ನಾವು ಕಟ್ಟಿರೋದು. ಸೊ ಅಲ್ಲಿಗೆ ಇಲ್ಲಿಗೆ ಸುಮಾರು ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು 1/2 ಕಿಲೋಮೀಟರ್ 3/4 ಕಿಲೋಮೀಟರ್ ಇರುತ್ತೆ. ನಿಮ್ಗೆ ಎಷ್ಟೊತ್ತಿಗೆ ವಿಷಯ ಗೊತ್ತಾಗಿದ್ದು ಜನಾರ್ದನ್ ರೆಡ್ಡಿ ಅವರೇ? ನಮಗೆ ಬೆಂಕಿ ಹತ್ತಿದ ತಕ್ಷಣ ಹೊಗೆ ಬರ್ತಾ ಇರೋ ಟೈಮ್ನಲ್ಲಿ ಅಲ್ಲಿ ನಮಗೆ ಕಾವಲುಗಾರರಿರೋ ಹುಡುಗರೆಲ್ಲರೂ ಕೂಡ ಮೇನ್ ಗೇಟ್ ಇಂದ ಅಲ್ಲಿ ಓಡೋಗೋದ್ರೊಳಗಡೆ ಇವರು ಈ ಬೆಂಕಿ ಹಚ್ಚಿದ ಹುಡುಗರು ಓಡ್ತಾ ಇದ್ದಾರೆ. ನಮ್ಮ ಅದೃಷ್ಟವಶಾತ್ ಏನಾಗಿದೆ ಅಂದ್ರೆ ಎಲ್ಲರೂ ವಿಡಿಯೋದಲ್ಲಿ ಸಿಗಾಕೊಂಡಿದ್ದಾರೆ. ಯಾರು ಬೆಂಕಿ ಹಚ್ಚಿ ಓಡ್ತಾ ಇರೋ ಹುಡುಗರು ಎಲ್ಲರೂ ಕೂಡ ಮುಖಗಳ ಸಮೇತ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಕೂಡ ನಾನು ಇವಾಗ ನಮ್ಮ ಪ್ರಮೋದ್ಗೆ ವಿಡಿಯೋ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು ಟಿವಿಗೆ ಇದಕ್ಕೆಲ್ಲ ಬೆಂಕಿ ಹಚ್ಚಿದ ಹುಡುಗರು ಏನು ಹೋಗ್ತಾ ಇದ್ರಲ್ಲ ಆ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ದೀನಿ ನಾನು ಇವಾಗ. ಸೊ ಹಾಗಾಗಿ ಮೋಸ್ಟ್ಲಿ ಇವಾಗ SP ಅವ್ರ ಹತ್ರ ಮಾತಾಡಿದ್ದೀನಿ ನಾನು. ಅವರು DSP ಸರ್ಕಲ್ ಇನ್ಸ್ಪೆಕ್ಟರ್ ಸೈಟ್ ಕಳಿಸಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಆ ಬೆಂಕಿ ಹಚ್ಚಿರುವಂತ ಹುಡುಗರು ನೇರವಾಗಿ ಅವ್ರ ಫೋಟೋ ವಿಡಿಯೋದಲ್ಲಿ ಇವಾಗ ನಮ್ಗೆ ನೇರವಾಗಿ ಸಿಕ್ಕಿರೋ ಕಾರಣ ನನಗೆ ತಿಳಿದಷ್ಟು ಮಟ್ಟಿಗೆ ಕೆಲವು ಪೊಲೀಸರು ಇದನ್ನ ಪತ್ತೆ ಹಚ್ತಾರೆ ಅನ್ನೋ ನಂಬಿಕೆ ನನಗಿದೆ. ಓಕೆ, ಧನ್ಯವಾದ ಜನಾರ್ದನ್ ರೆಡ್ಡಿ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನಾಯಕ್, ಎಷ್ಟೊತ್ತಿಗೆ ಘಟನೆ ನಡೆದಿರೋದು, ಜೊತೆಗೆ ಸದ್ಯಕ್ಕೆ ಅಲ್ಲಿ ಬೆಂಕಿ ನಂದಿಸಿರೋದು ಯಾರು, ಅಗ್ನಿಶಾಮಕ ಏನಾದರೂ ಆ ಸ್ಥಳಕ್ಕೆ ಆಗಮಿಸ್ತಾ ಹೇಗೆ, ಆ ಭಾಗದ ದೃಶ್ಯಾವಳಿಗಳನ್ನ ತಾವು ವಿವರಿಸೋದಾದ್ರೆ? ಖಂಡಿತ ಸಂಬಂಧಪಟ್ಟಂಗೆ ಸುಮಾರು 6:30 ಸುಮಾರಿಗೆ ಸಂಜೆ ಹೊತ್ತಿಗೆ ಸುಮಾರು ದುಷ್ಕರ್ಮಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಬಂದಾಗ ಒಂದು 10 ರಿಂದ 15 ಜನ ನೇರವಾಗಿ ಆ ಲೇಔಟ್ಗೆ ನುಗ್ಗುವಂತ ಪ್ರಯತ್ನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಅವರು ನೇರವಾಗಿ ಕಾಂಗ್ರೆಸ್ ಮೇಲೆನೆ ಆರೋಪ ಮಾಡ್ತಾ ಇರುವಂತದ್ದು. ಕಾರಣ ಏನಂತಂದ್ರೆ ಕಳೆದ ಒಂದು 20 ದಿನಗಳ ಹಿಂದೆ ಅಂದ್ರೆ ಜನವರಿ 1ನೇ ತಾರೀಕು ಬ್ಯಾನರ್ ಸಂಬಂಧಪಟ್ಟಂತೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಶಾಸಕ ಭರತ್ ರೆಡ್ಡಿ ಅವರು ಬಂದು ಆಕ್ರೋಶದಲ್ಲಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆ ಮಾತಿನಲ್ಲಿ ಏನಿದೆ ಅಂತಂದ್ರೆ ನಾನು ಕೇವಲ 5 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಸುಡುತ್ತಿದ್ದೆ, ಇಡೀ ಬಳ್ಳಾರಿ ಸುಡುತ್ತಿದ್ದ ಅನ್ನೋ ನಿಟ್ಟಿನಲ್ಲಿ ಏನು ಅವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆ ಆಧಾರದಲ್ಲಿ ಇದೀಗ ಸಾಕಷ್ಟು ಆಕ್ರೋಶವನ್ನ ಈಗ ಸೋಮಶೇಖರ್ ರೆಡ್ಡಿ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಅದೇ ವಿಚಾರವನ್ನ ಎತ್ಕೊಂಡು ಭರತ್ ರೆಡ್ಡಿ ಅವರ ಫಾಲೋವರ್ಸ್ ಈ ಘಟನೆಯನ್ನ ಮಾಡಿರುವಂತದ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಸ್ತುತವಾಗಿ ಆ ಮೈನ್ ಮಾಡೆಲ್ ಹೌಸ್ ಇದೆ, ಆ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಸುತ್ತವಾಗಿರುವಂತದ್ದು, ಜೊತೆಗೆ ಕೆಳಭಾಗದಲ್ಲಿರ್ತಕ್ಕಂತಹ ಗೋಡೆಗಳಾಗಿರ್ಬೋದು ಮತ್ತು ಪ್ರಮುಖ ಕಿಟಕಿಗಳಾಗಿರ್ಬೋದು ಮತ್ತು ದೊಡ್ಡ ಬಾಗಿಲು ಕೂಡ ಸಂಪೂರ್ಣವಾಗಿ ಸುತ್ತುವಾಗಿರುವಂತದ್ದು. ಯಾವಾಗ ಮಾಹಿತಿ ಬರುತ್ತೆ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಬೆಂಕಿ ನಡೆಸುವ ನಿಟ್ಟಿನಲ್ಲಿ ಕೂಡ ಕಾರ್ಯನ ಪ್ರವೃತ್ತವಾಗಿರೋದು. ಸದ್ಯ ಮಟ್ಟಿಗೆ ಬೆಂಕಿ ನಡೆದಿದೆ ಕೂಡ, ಆದ್ರೂ ಕೂಡ ಒಂದು ರೀತಿಯಲ್ಲೋ ಮತ್ತೊಂದು ರೀತಿ ರಾಜಕೀಯ ಪಡ್ಕೊಳ್ತಾ ಕೂಡ ಸಾಕಷ್ಟು ಆತಂಕಕ್ಕೆ ಈಡು ಮಾಡಿರುವಂತದ್ದು. ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH